ನಿಮ್ಮ ಮನೆಗಳಲ್ಲಿ ಇಂಡಿಯನ್ ಕಮಾಡ್ ಆಗಿರ್ಬೋದು, ವೆಸ್ಟರ್ನ್ ಕಮಾಡ್ ಆಗಿರ್ಬೋದು, ಈ ಮಾತ್ರೆಗಳಿದ್ರೆ ಬಾತ್ರೂಮ್ ಕಮಾಡ್ಗಳು ಹೊಳಿತಿರುತ್ತೆ ಅಂದರೆ ನೀವು ನಂಬ್ತೀರಾ? ಹಾಗಿದ್ರೆ ವಿಡಿಯೋ ನೋಡಿ. ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಅನ್ನ ಶೇರ್ ಮಾಡಿದ್ದೀನಿ. ಬನ್ನಿ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ. ತಲೆಗೆ ಗೋದ್ರೇಜ್ ಕಲರ್ ಹಾಕೊಂಡಾಗ ಅಕಸ್ಮಾತ್ ಆಗಿ ಕೈಗೆ ಏನಾದ್ರೂ ಅಂಟಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೋಪ್ ಹಾಕಿದ್ರು ಕೂಡ ಹೋಗೋದಿಲ್ಲ. ಅದಕ್ಕೆ ನಾವು ಕೋಲ್ಗೇಟ್ ಪೇಸ್ಟ್ ಅಲ್ಲಿ ನಾವು ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು. ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನ ಹಾಕಿ ಕೈಗೆ ಹಾಕಿ ಚೆನ್ನಾಗಿ ಉಜ್ಬಿಡಿ. ಉಜ್ತಾ ಉಜ್ತಾ ಎಲ್ಲಾ ಗೋದ್ರೇಜ್ ಕಲೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಇದೇ ರೀತಿಯಾಗಿ ಮುಂದಿನ ಸಾರಿ ನಿಮ್ಗೂ ಕೂಡ ಏನಾದ್ರು ಗೋದ್ರೇಜ್ ಕರೆ ಏನಾದ್ರು ಕೈಗೆ ಅಂಟಿದಾಗ ಪೇಸ್ಟ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಕೈಯನ್ನ. ನೋಡ್ತಾ ಇರಬಹುದು ನೀವು ಎಷ್ಟು ಕ್ಲೀನ್ ಆಗಿದೆ. ನಿಮಿಷಗಳಲ್ಲಿ ಕ್ಲೀನ್ ಮಾಡಬಹುದು. ನೀವು ಕಲರಿಂಗ್ ಹಾಕುವಾಗ ಗೋದ್ರೇಜ್ ಕಲರ್ ಏನಾದರೂ ಕೈಗೆ ಅಂಟಿದಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಬನ್ನಿ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ. ನಿಂಬೆ ಹಣ್ಣುಗಳನ್ನು ಚೆನ್ನಾಗಿ ರಸ ಬರಬೇಕಂದ್ರೆ ಈ ರೀತಿ ವಿಡಿಯೋವನ್ನು ನೋಡ್ಕೊಂಬರೋಣ. ಎಂತಹ ಹಳೆಯ ಉಪ್ಪಿನ ಕಲೆ ಬಾತ್ರೂಮ್ ಅಲ್ಲಿ ಆಗಿದ್ರೂ ಕೂಡ ಈ ಒಂದು ಪೌಡರ್ ಇದ್ರೆ ಸಾಕು, ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತವೆ. ನಾನಿಲ್ಲಿ ಕಾರ್ತಿಕ ಪೌಡರ್ ಅಥವಾ ಯಾವ್ದಾದ್ರೂ ಕಾರ್ತಿಕ ಶೀಗೆಕಾಯಿ ಪೌಡರ್ ತಗೊಳ್ಳಿ. ನಾನು 2 ಚಮಚ ಶೀಗೆಕಾಯಿ ಪೌಡರ್ ಅನ್ನ ತಗೊಂಡಿದ್ದೀನಿ. 1 ಚಮಚ ಸೋಪಿನ ಪುಡಿಯನ್ನ ತಗೊಂಡಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟೇ ಹಳೆಯ ಬಾತ್ರೂಮ್ ಕಲೆ ಆಗಿರ್ಬೋದು, ಮತ್ತೆ ಬಕೀಟ್ಗಳಲ್ಲಿ ಕಲೆ ಇರುತ್ತೆ, ಬಕೀಟ್ಗಳನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಅದಕ್ಕೆ ಈ ಪೌಡರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ಇವಾಗ ಕ್ಲೀನ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ವೈಟ್ ವಾಶ್ ಬೇಷನ್ ಆದ್ರೆ ತುಂಬಾ ಕರೆ ಕಟ್ಕೊಂಡ್ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಪೌಡರ್ ಅನ್ನ ವಾಶ್ ಬೇಷನ್ಗೆ ಹಾಕೊಂಡಿದ್ದೀನಿ. ಇದೇ ತರ ವೈಟ್ ಕಮೋಡ್ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಸ್ವಲ್ಪ ಪೌಡರ್ ಹಾಕಿ ಬ್ರಷ್ ಅಲ್ಲಿ ನೀಟಾಗಿ ಉಜ್ಜುತ್ತಾ ಬಂದ್ರೆ ನಿಮಿಷಗಳಲ್ಲಿ ಮತ್ತೆ ವೈಟ್ ಆಗಿ ಪಳಪಳ ಅಂತ ಹೊಳೆಯುತ್ತೆ. ಅಷ್ಟು ಚೆನ್ನಾಗಿ ಈ ಪೌಡರ್ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಬಕೀಟ್ಗಳಲ್ಲಿ ಉಪ್ಪಿನ ಕಲೆಗಳೇನಾದ್ರೂ ಇದ್ರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಬಹುದು. ಕೊಳಾಯಿಗಳ ಮೇಲೆ ಕೂತಿರುವ ಸೋಪ್ ಕಲೆಗಳಂತೂ ಹೋಗೋದೇ ಇಲ್ಲ ನೋಡಿ. ಅವಾಗ ಇಂಥ ಪೌಡರ್ನ ತಗೊಂಡು ನೋಡಿ ಸ್ವಲ್ಪ ಹೊತ್ತು ಈ ತರ ಚೆನ್ನಾಗಿ ಉಜ್ಜಿದ್ರೆ ಎಲ್ಲಾ ಕಲೆಗಳು ಬಿಟ್ಕೊಂಡ್ಬಿಡುತ್ತೆ. ನಂತರ ನೀವು ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಅಷ್ಟು ಚೆನ್ನಾಗಿ ಈ ಪೌಡರ್ ವರ್ಕ್ ಆಗುತ್ತೆ. ನೀರ್ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಕರೆ ಎಲ್ಲ ಬಿಟ್ಕೊಂಡಿದೆ. ಈ ಕೊಳಾಯಿ ಕೂಡ ಸ್ಟೀಲ್ ಕೊಳಾಯಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ. ಇವೆಲ್ಲ ಸಿಂಪಲ್ ಪೌಡರ್ಗಳು, ಮನೆಯಲ್ಲಿ ಸಿಗುವಂತ ಪೌಡರ್ಗಳನ್ನ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಈ ತರ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಈ ಒಂದು ಬೇಷನ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ. ನಾನಿಲ್ಲಿ ಬಾತ್ರೂಮ್ ಬಕೆಟ್ ಮತ್ತು ಜಗ್ಗಳನ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ಪೌಡರ್ ಅನ್ನ ಬಕೆಟ್ ಒಳಗಡೆ ಹಾಕಿ ಒಂದು ಬ್ರಷಿನಿಂದ ನೀಟಾಗಿ ಉಜ್ಜಿದ್ರೆ ಎಲ್ಲಾ ಕಲೆಗಳು ನೀಟಾಗಿ ಬಿಟ್ಕೊಳ್ತವೆ. ಅವಾಗವಾಗ ಈ ತರ ಪೌಡರ್ಗಳನ್ನ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಪೌಡರ್ನ ತಯಾರಿಸ್ಕೊಂಡ್ರೆ ಬಾತ್ರೂಮ್ ಕ್ಲೀನ್ ಮಾಡ್ಬೋದು, ಬಕೆಟ್ಗಳನ್ನ ಕ್ಲೀನ್ ಮಾಡ್ಬೋದು. ತುಂಬಾ ತರದಲ್ಲಿ ನಮಗೆ ಈ ಪೌಡರ್ ಹೆಲ್ಪ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಬರೋಣ. ಎಕ್ಸ್ಪೈರಿ ಆಗಿರುವ ಮಾತ್ರೆ ಆಗಿರ್ಬೋದು, ಎಕ್ಸ್ಪೈರಿ ಆಗದೇ ಇರೋ ಮಾತ್ರೆ ಆಗಿರ್ಬೋದು, 1-2 ಮಾತ್ರೆಯನ್ನ ತಗೊಳ್ಳಿ. ಈ ಸೂಪರ್ ಆಗಿರುವ ಲಿಕ್ವಿಡ್ ಅನ್ನ ಮನೆಯಲ್ಲೇ ಮಾಡ್ಬೋದು ನೋಡಿ. ನಾನಿಲ್ಲಿ 2 ಎಕ್ಸ್ಪೈರಿ ಆಗಿರುವ ಮಾತ್ರೆನ ತಗೊಂಡಿದ್ದೀನಿ. 2 ಈ ನುಸಿ ಉಂಡೆನ ತಗೊಂಡಿದ್ದೀನಿ. ಈ ನುಸಿ ಉಂಡೆ ಅಂತೂ ಮನೆ ಕ್ಲೀನ್ ಮಾಡಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲಾರ ಮನೆಯಲ್ಲೂ ಈ ನುಸಿ ಉಂಡೆ ಇಟ್ಕೊಂಡ್ರೆ ಒಂದು ಕ್ಲೀನಿಂಗ್ ಲಿಕ್ವಿಡ್ ಗಳನ್ನ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. 2 ಮಾತ್ರೆ 2 ನುಸಿ ಉಂಡೆ ಹಾಕೊಂಡು ಒಂದು ಕಲ್ಲಿನಿಂದ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಈ ತರ ಸ್ವಲ್ಪ ಈ ತರ ಕಲ್ಲಿನಿಂದ ಕುಟ್ಟಿದ್ರೆ ಸಾಕು, ಪುಡಿ ಆಗ್ಬಿಡುತ್ತೆ. ಪುಡಿ ಮಾಡಿರುವ ಪೌಡರ್ ಅನ್ನು ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಈಗ ಅರ್ಧ ಚಮಚದಷ್ಟು ಪುಡಿ ಉಪ್ಪು, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾವನ್ನ ಹಾಕಿದ್ದೀನಿ. ಈ ತರ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಸೋಪಿನ ಪುಡಿಯನ್ನು ಹಾಕಿದ್ದೀನಿ. 1/4 ಚಮಚದಷ್ಟು ಟೀ ಪೌಡರ್ ಅನ್ನ ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ಶಾಂಪೂ ಇದೆಯಾ ತಗೊಳ್ಳಿ. ಶಾಂಪೂ ಅನ್ನ 1 ತಗೊಂಡಿದ್ದೀನಿ. ವೆನಿಗರ್ ಅಥವಾ ನಿಂಬೆ ಹಣ್ಣಿದ್ರೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ
ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಲಿಕ್ವಿಡ್ ರೆಡಿ ಆಯ್ತು ನೋಡಿ. ತುಂಬಾ ಸ್ಟ್ರಾಂಗ್ ಆಗಿರುವ ಬಾತ್ರೂಮ್ ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಆಗಿದೆ. ವೆಸ್ಟರ್ನ್ ಕಮೋಡ್ ಆಗಿರ್ಬೋದು, ಇಂಡಿಯನ್ ಕಮೋಡ್ ಆಗಿರ್ಬೋದು, ಎಷ್ಟೇ ಕರೆಯಾಗಿದ್ರು ಈ ಲಿಕ್ವಿಡ್ ಇಂದ ಫಳ ಫಳ ಹೊಳೆಯೋ ತರ ನಾವು ಕ್ಲೀನ್ ಮಾಡಬಹುದು. ಇದನ್ನ ಇವಾಗ ಒಂದು ವಾಟರ್ ಬಾಟಲ್ಗೆ ಹಾಕೊಳ್ಳೋಣ, ಅಥವಾ ಸ್ಪ್ರೈ ಬಾಟಲ್ ಇದ್ರೆ ಅದಕ್ಕೆ ಹಾಕೊಬಹುದು. ಒಂದು ಪಿನ್ನಿನಿಂದ ಸ್ವಲ್ಪ ಬಿಸಿ ಮಾಡಿ ಈ ತರ ಹೋಲ್ ಮಾಡ್ಕೊಂಡ್ಬಿಡಿ. ನಿಮ್ಮ ಹತ್ರ ಸ್ಪ್ರೈ ಬಾಟಲ್ ಇಲ್ಲ ಅಂದ್ರೆ ಈ ಬಾಟಲ್ ತುಂಬಾ ಯೂಸ್ ಆಗುತ್ತೆ. ಈಗ ಹೋಲ್ ಮಾಡ್ಕೊಂಡಿದೀನಿ. ಈ ಬಾಟಲಿಗೆ ಈ ಲಿಕ್ವಿಡ್ ಎಲ್ಲ ಹಾಕೊಳ್ಳೋಣ. ಈ ಲಿಕ್ವಿಡ್ ತಯಾರಿಸ್ಕೊಂಡ್ರೆ ಒಂದ್ 5-6 ದಿನ ನಾವು ಬಾತ್ರೂಮ್ ನ ಕ್ಲೀನ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿ ಒಂದು ಒಳ್ಳೆ ಲಿಕ್ವಿಡ್ ಆಗಿದೆ. ಬನ್ನಿ ಇವಾಗ ಬಾತ್ರೂಮ್ ಕಮಾಡ್ಗಳನ್ನ, ವೆಸ್ಟರ್ನ್ ಕಮಾಡ್ಗಳನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಬರೋಣ. ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಅನ್ನ ನಾನು ಈ ಫಸ್ಟ್ ಮೇಲೆ ಭಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಳಿ ಕಮೋಡ್ಗಳಂತೂ ತುಂಬಾ ಗಲೀಜಾಗ್ತವೆ, ಅವನ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಂಥ ಲಿಕ್ವಿಡ್ಗಳಲ್ಲಿ ಆರಾಮಾಗಿ ನಾವು ಕ್ಲೀನ್ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ಸಿಗುವಂತಹ 100 ರೂಪಾಯಿ ಖರ್ಚು ಮಾಡಿ ತಗೊಂಡು ಕ್ಲೀನ್ ಮಾಡೋದ್ ಬದ್ಲಿ ಈ ರೀತಿ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿ ಲಿಕ್ವಿಡ್ಗಳಲ್ಲಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತವೆ. ನಾನು ನೋಡಿ ಈ ಲಿಕ್ವಿಡ್ ಅನ್ನ ಸ್ವಲ್ಪ ಹಾಕೊಂಡು ಬ್ರಷಿನಿಂದ ನೀಟಾಗಿ ಈ ವಾಶ್ ಬೇಷನ್ ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಬೇಷನ್ ವೈಟ್ ಆಗಿರೋದು ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಕಮೋಡ್ಗಳು ಕ್ಲೀನ್ ಮಾಡಕ್ಕೆ, ವೈಟ್ ಟೈಲ್ಸ್ ಗಳನ್ನ ಕ್ಲೀನ್ ಮಾಡಬಹುದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಲಿಕ್ವಿಡ್ ಅಲ್ಲಿ. ಇವಾಗ ನೋಡಿ ನೀರ್ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಹೊತ್ತು ಉಜ್ಜಿಬಿಟ್ಟು ನೀರ್ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದೇ ತರದಲ್ಲಿ ನೋಡಿ ಈ ಕಮೋಡ್ ಮೇಲೆ ಕೆಳಗಡೆ ತುಂಬಾ ಕರೆ ಕಟ್ಕೊಂಡ್ಬಿಡುತ್ತೆ. ಫಸ್ಟ್ ಮೇಲ್ ಭಾಗದಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಬ್ರಷ್ ಇಂದ ಚೆನ್ನಾಗಿ ಉಜ್ಕೊಂಡ್ಬಿಡಿ. ನಂತರ ಈ ತರ ನೀರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ. ಇವಾಗ ಒಳಗಡೆ ಭಾಗವನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಲಿಕ್ವಿಡ್ ಅನ್ನ ಮೇಲೆಲ್ಲ ಹಂಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಒಂದ್ ಬ್ರಷಿನಿಂದ ನೀಟಾಗಿ ಉಜ್ಬಿಡಿ. ವಾರಕ್ಕೆ 2-3 ಸಾರಿ ಈ ಲಿಕ್ವಿಡ್ ಅನ್ನ ತಯಾರಿಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಹೊಳಿತಾ ಇರ್ತವೆ ಕಮೋಡ್ಗಳು. ನೋಡಿ ಈ ತರ ಸ್ವಲ್ಪ ಈ ತರ ಉಜ್ಕೊಂಡು ಬ್ರಷ್ ಅಲ್ಲಿ ಕ್ಲೀನ್ ಆಗಿ ನೀರ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಹೊಳಪು ಬರುತ್ತೆ ನೋಡಿ. ನ್ಯಾಪ್ತೋಲಿನ್ ಟ್ಯಾಬ್ಲೆಟ್ ಅಥವಾ ನುಸಿ ಉಂಡೆ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಇದಕ್ಕೆ ಬಳಸಿರೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಮಾತ್ರೆಗಳನ್ನ 1-2 ಮಾತ್ರೆಗಳನ್ನ ಹಾಕಿರೋದ್ರಿಂದ ಕೂಡ ಚೆನ್ನಾಗಿ ಕ್ಲೀನ್ ಆಗಿದೆ. ಇದೇ ರೀತಿಯಾಗಿ ಇದೇ ಲಿಕ್ವಿಡ್ ಅನ್ನ ಬಾತ್ರೂಮ್ಗೂ ಹಾಕಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಲಿಕ್ವಿಡ್ ಅನ್ನ ನೀವು ಕೂಡ ತಯಾರು ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಇವತ್ತಿನ ಎಲ್ಲಾ ವಿಡಿಯೋಗಳು ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಈ ವಿಡಿಯೋಗಳು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.